ಎಲ್ರಿಗೂ ನಮಸ್ಕಾರ. ನೋಡಿ ಬೆಲ್ಲದ ಬೇಳೆ ಹೆಂಗೆ ಮಾಡಬೇಕು ಅಂತ. ಇವಾಗ 1 ಬೌಲ್ ಬೆಲ್ಲ 1 ಬೌಲ್ ಬೇಳೆಯನ್ನು ತೊಗೊಂಡಿದ್ವಿ. ಈಗ ಕುಕ್ಕರ್ಗೆ ನೀರನ್ನು ಹಾಕಿ ಆ ನೀರಿನಲ್ಲಿ ಬೇಳೆಯನ್ನು ಹಾಕಿ ನಾವು 2 ವಿಸಿಲ್ ಮಾಡಿದ್ವಿ. ಈಗ ಆದ ನಂತರ ಆ ಬೇಳೆ ಆದ ನಂತರ ಅದಕ್ಕೆ ಬೆಲ್ಲನ ಸೇರಿಸಿ ಚೆನ್ನಾಗಿ ಸ್ಪೂನ್ಲಿಂದ ನಾವೇನೈತೆ ಅದನ್ನೇ ನುಣ್ಣಗೆ ಆಗುವವರೆಗೂ ಚೆನ್ನಾಗಿ ಮಾಡ್ತಾ ಇರಬೇಕು. ಅದು ನೋಡಿ ಅದು ಫುಲ್ ಎಲ್ಲ ಸ್ವೀಟು ಬೆಲ್ಲ ಅದೆಲ್ಲ ಅದಕ್ಕೆ ಚೆನ್ನಾಗಿ ಸರಿಯಾಗಿ ಇದಾಗಬೇಕು. ಆಗಿವರೆಗೂ ಏನೈತಿ ನಾವು ಅದನ್ನೇ ಸ್ಪೂನ್ಲಿಂದ ಅಳ್ಳಾಡಿಸ್ತಾ ಇರಬೇಕು. ಅದೇ ಥರ ಮಾಡಿದ್ರಿಂದ ಬೆಲ್ಲದ ಬೇಳೆ ರೆಡಿ ಆಗ್ತೈತಿ. ನೋಡಿ ಇವಾಗ ಫುಲ್ ಎಲ್ಲ ಚೆನ್ನಾಗಿ ಅದು ಇದು ಮಾಡಬೇಕು. ಇನ್ನೂ ಸ್ವಲ್ಪ ನುಣ್ಣಗೆ ಬಂದರೆ ಅದನ್ನ ಆದ ನಂತರ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಬಿಸಿಯನ್ನು ಮಾಡಬೇಕು. ಅದನ್ನು ಮತ್ತು ಬೆಲ್ಲ ಹಾಕಿದ ನಂತರ ಅದನ್ನೇನೈತಿ ಇನ್ನೂ ಸ್ವಲ್ಪ ಅಳ್ಳಾಡಿಸ್ತಾ ಬೆಲ್ಲ ಕರಗಿವರೆಗೂ ನಾವು ಅದನ್ನು ಒಂದು ಲಿಕ್ವಿಡ್ ಅದಕ್ಕೆ ಬರುವವರೆಗೂ ನಾವೇನೈತೆ ಅದನ್ನೇ ಚೆನ್ನಾಗಿ ಸ್ಪೂನ್ಲಿಂದ ಕಲಿಸ್ತಾ ಇರಬೇಕು. ಅದಾದ ನಂತರ ನೋಡಿ ಇವಾಗ ಬೆಲ್ಲದ ಬೇಳೆ ಏಲಕ್ಕಿ ಪೌಡ್ರನ್ನು ಹಾಕಬೇಕು. ಏಲಕ್ಕಿ ಜಜ್ಜಿ ಹಾಕಿದರೆ ಟೇಸ್ಟ್ ಕೊಡ್ತೈತಿ ನಮಗೆ. ಬೆಲ್ಲದ ಇದರಿಂದ ಏನೈತಿ ರುಚಿಯಾಗಿ ಚೆನ್ನಾಗಿ ಸ್ಮೆಲ್ ಬರ್ತೈತಿ ಮತ್ತು ಏಲಕ್ಕಿಲಿಂದ ರುಚಿ ಕೊಡ್ತೈತಿ ನಮಗೆ. ಅದು ಭಾಳ ಒಳ್ಳೆಯದು ಆಗ್ತೈತಿ. ನೋಡಿ ಇವಾಗ ಅದನ್ನು ಸಣ್ಣಗೆ ಪುಡಿ ಮಾಡಿ ಅದಕ್ಕೆ ಹಾಕಬೇಕು. ಮೇಗಿಲ್ ಸಿಪ್ಪೆಯನ್ನು ತೆಗೆದು ಸಣ್ಣಗೆ ಪುಡಿ ಮಾಡಿ ಅದನ್ನು ಹಾಕಬೇಕು. ಅದಕ್ಕೆ ಚೆನ್ನಾಗಿ ಬರ್ತೈತಿ ನೋಡಿ. ರುಚಿನೂ ಅಷ್ಟೇ ಥರ ಚೆನ್ನಾಗಿ ಬರ್ತೈತಿ. ನಮ್ಮ ಮನೆ ಬೇಳೆಯನ್ನು ಹಾಕಬೇಕು. ಅದೇ ಭಾಳ ಟೇಸ್ಟ್ ಕೊಡ್ತೈತಿ. ಜವಾರಿ ಬೇಳೆ ಅದನ್ನು ಮಾಡೋದ್ರಿಂದ ಬೆಲ್ಲದ ಬೇಳೆ ಭಾಳ ಚೆನ್ನಾಗಿ ಆಗ್ತೈತಿ. ನೋಡಿ ಇವಾಗ ಇದು ಒಂಥರ ಸ್ಪೆಷಲ್. ಉತ್ತರ ಕರ್ನಾಟಕದ ಇದು ಒಂಥರ ಸ್ಪೆಷಲ್ನೇ. ಇವಾಗ ಇದಕ್ಕೆ ಕುಚ್ಚಗಡುಬು ಅಂತ ಮಾಡ್ತಾರೆ, ಇಲ್ಲ ಚಪಾತಿ ಅಂತ ಮಾಡ್ತಾರೆ. ನಮಗೇನು ಬೇಕಾದರೂ ನಾವು ಮಾಡ್ಬೋದು. ಇದಕ್ಕೆ ಭಾಳ ಚೆನ್ನಾಗಿ ಬರ್ತೈತಿ ನೋಡಿರಿ ಬೆಲ್ಲದ ಬೇಳೆ. ಇದು ಬೆಲ್ಲ ಹಾಕಿ ಅದಾದ ನಂತರ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಾಡಿ ಈ ಥರ ಮಾಡಿದರೆ ಬೆಲ್ಲದ ಬೇಳೆ ಇವಾಗ ನೋಡಿ ಬೆಲ್ಲದ ಬೇಳೆ ರೆಡಿಯಾಗಿ ಬರ್ತಿದೆ ನೋಡಿ. ಇನ್ನೂ ಸ್ವಲ್ಪ ಏನೈತಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೆನೆಸ್ಕೊತ ಇದ್ದರೆ ಬೆಲ್ಲದ್ದು ಹಸಿ ವಾಸ ಎಲ್ಲ ಹೋಗುವವರೆಗೂ ನಾವು ಇದನ್ನು ಈ ಥರ ಮಾಡಿದ್ರಿಂದ ಚೆನ್ನಾಗಿ ಬರ್ತೈತಿ. ಬೆಲ್ಲದ ಬೇಳೆ ಇವಾಗ ರೆಡಿಯಾಗಿದೆ ನೋಡಿ. ಸೂಪರಾಗಿ ಬೆಲ್ಲದ ಬೇಳೆ ರೆಡಿ ಆಯಿತು. ನಮಗೆ ಚಾನಲ್ಗೆ ಲೈಕ್ ಕೊಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಲ್ಲದ ಬೇಳೆ ರೆಡಿಯಾಗಿ ಬಂತು ನೋಡಿ. ಇವಾಗ ಬೆಲ್ಲದ ಬೇಳೆ ಒಳಗೆ ಬರ್ತೀನಿ.